ಸ್ನೇಹಿತರೆ, ಕೂದಲು ಉದುರೋದು ಇದು ಲಕ್ಷಾಂತರ ಯುವಕರನ್ನ ಕಾಡ್ತಿರೋ ಅತಿ ದೊಡ್ಡ ಭಯ. ಯುವತಿಯರನ್ನ ಕೂಡ, ಬಟ್ ಯುವಕರಲ್ಲಿ ದೊಡ್ಡ ಪ್ರಾಬ್ಲಮ್ ಇದು. ಒಂದು ಕಾಲದಲ್ಲಿ 50-60 ಏಜ್ಗೆ ಕೂದಲು ಉದುರೋಕೆ ಶುರುವಾಗ್ತಾ ಇತ್ತು. ಈಗ ಬರೀ 24-25 ವರ್ಷ ಅಷ್ಟೇ ರೀ, ಕೂದಲೇ ಉಳಿತಾ ಇಲ್ಲ ರೀ. ಏನು ಸೊಪ್ಪು ತಂದು ಹಚ್ಚಿದ್ರು ಕೂಡ ನಿಲ್ತಾ ಇಲ್ಲ. ಎಲ್ಲ ಬೇಗ ಬೋಳ್ ಮಂಡೆ ಆಗ್ತಾ ಇದೆ ಅನ್ನೋ ಆತಂಕದಲ್ಲಿ ಯುವ ಜನತೆ ಇರೋ ಟೈಮ್ ಇದು. ಇಂಥ ದೊಡ್ಡ ಪ್ರಾಬ್ಲಮ್ ಆಗಿಬಿಟ್ಟಿದೆ ಅಂದರೆ, ಯಾರಾದರೂ ನೋಡಿಬಿಟ್ಟು ಏನೋ ಕೂದಲೆಲ್ಲ ಹೋಗ್ತಾ ಇದೆಯಲ್ಲೋ ಅಂತ ಹೇಳಿಬಿಟ್ರೆ ಮುಗೀತು ಅವತ್ತಿನ ಇಡೀ ದಿನ ಮೂಡ್ ಆಫ್. ತುಂಬ ಜನಕ್ಕೆ ಕನ್ನಡಿ ಮುಂದೆ ನಿಂತ್ಕೊಂಡ್ರೂ ಕೂಡ ಕಾನ್ಫಿಡೆಂಟ್ ಕುಸಿದು ಹೋಗೋ ಮಟ್ಟಿಗೆ ಜನ ದುಗುಡಕ್ಕೊಳಗಾಗ್ತಾರೆ. ತುಂಬ ಜನರ ಮುಂದೆ ಹೋಗೋಕ್ಕೂ ಹಿಂಜರಿತಾರೆ. ಹಬ್ಬಕ್ಕೆ ಫಂಕ್ಷನ್ಗೆ ಹೋಗೋಕ್ಕೂ ಕೂಡ ಮನಸ್ಸಿರೋದಿಲ್ಲ. ಇಲ್ಲಿ ಇನ್ನೊಂದು ಅತಿ ದೊಡ್ಡ ಭಯ ಅಂದರೆ ಮದುವೆ. ಅಯ್ಯೋ, ಕೂದಲು ಉದುರುತ್ತೆ ಕಣೋ, ಇರೋ ಸ್ವಲ್ಪ ಕೂಡ ಉದುರು ಹೋಗೋಕ್ಕಿಂತ ಮುಂಚೆ ಬೇಗ ಮದುವೆ ಆಗ್ಬಿಡು ಅನ್ನೋ ಪ್ರೆಷರ್ ಮನೇಲಿ ಮತ್ತು ಫ್ರೆಂಡ್ಸ್ ಕಡೆಯಿಂದ. ಅದರಲ್ಲೂ ಕೂಡ ಇತ್ತೀಚೆಗೆ ಪುಣೆಯಲ್ಲಿ ಆತನಿಗೆ ಸ್ವಲ್ಪ ಕೂದಲು ಕಮ್ಮಿ ಇತ್ತನ ಹೇರ್ ಪ್ಯಾಚ್ ಯೂಸ್ ಮಾಡ್ತಿದ್ದ ಅಂತ ಹೇಳಿ, ಮದುವೆ ಆಗಕ್ಕೆ ಇಷ್ಟ ಇಲ್ಲ ಅಂತ ಹೇಳಿ ಫಿಯಾನ್ಸಿನೇ ಹುಡುಗನ ಬಾಯ್ ಫ್ರೆಂಡ್ ಜೊತೆ ಸೇರ್ಕೊಂಡು ದುಡ್ಡು ಬಿಟ್ಟು ಕೊಂದೇ ಬಿಟ್ಲಲ್ಲ. ಅದಾದ್ಮೇಲೆ ಮತ್ತೆ ಇದ್ರ ಬಗ್ಗೆ ಚರ್ಚೆ ಜೋರಾಗಿದೆ. ಸಿಕ್ಕ ಎಣ್ಣೆ ಹಚ್ಚೋಕೆ ಶುರು ಮಾಡ್ತಾರೆ. ಹಾಗಿದ್ರೆ ನಿಜಕ್ಕೂ ಕೂದಲು ಉದುರುವುದು ಯಾಕೆ? ಇದರ ಸೈನ್ಸ್ ಏನು? ಊರು ಬಿಟ್ಟು ಬೆಂಗಳೂರಿಗೆ ಬಂದರೆ ನೀರು ಚೇಂಜ್ ಆದರೆ ಬೋಳ್ತಲೆ ಗ್ಯಾರಂಟಿನಾ? ಇದನ್ನು ಮೊದಲೇ ತಡಿಬಹುದಾ? ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಡೀಟೇಲ್ ಆಗಿ ನೋಡ್ತಾ ಹೋಗೋಣ ಸ್ನೇಹಿತರೆ. ಕಡೆ ತನಕ ಮಿಸ್ ಮಾಡಿದೆ ನೋಡಿ. ನೀವು ನೋಡ್ತಾ ಇದ್ದೀರಾ ಮಸ್ತ್ ಮಗ ಚಾನಲ್. ನಾನು ಅಮರ್ ಪ್ರಸಾದ್. ಯುವಕರಲ್ಲೇ ಹೆಚ್ಚು ಇದು ಹೇಗೆ ಶುರುವಾಗುತ್ತೆ ಸ್ನೇಹಿತರೆ? BW ಹೆಲ್ತ್ ಕೇರ್ ವರ್ಲ್ಡ್ ಅನ್ನೋ ಸಂಸ್ಥೆ ಭಾರತದ ಸುಮಾರು 5 ಲಕ್ಷ ಗಂಡಸರ ಮೇಲೆ, ಹುಡುಗರ ಮೇಲೆ ಸ್ಟಡಿ ಮಾಡಿತ್ತು. ನನಗೆ ಗೊತ್ತಾಗಿದ್ದೇನು ಗೊತ್ತಾ? ಕೂದಲು ಉದುರುವಿಕೆ ಸಮಸ್ಯೆಯಿಂದ ಬಳಲ್ತಾ ಇರೋ ಅರ್ಧಕ್ಕರ್ಧ ಪಾಪ್ಯುಲೇಷನ್ 50.31% ಜನ 25 ವರ್ಷಕ್ಕಿಂತ ಕಮ್ಮಿ ಏಜ್ನವರು, ಅಂದರೆ ಯುವ ಜನತೆಯಲ್ಲೇ ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇದೆ. 18ರಿಂದ 25 ವರ್ಷದ ಯುವಕರಲ್ಲೇ ಸ್ಟೇಜ್ 3 ಬೋಳ್ ಮಂಡೆ ಕಾಣಿಸ್ಕೊಳ್ತಾ ಇದೆ. ಚೆನ್ನೈನಲ್ಲಿ 18ರಿಂದ 50 ವರ್ಷದ ಪುರುಷರ ಮೇಲೆ ಇನ್ನೊಂದು ಸರ್ವೆ ನಡೀತು, ರಿಸರ್ಚ್ ಗೇಟ್ ಸ್ಟಡಿ. ಅದು ಕೂಡ ಇದನ್ನೇ ಹೇಳ್ತಾ ಇದೆ. ಯುವಕರಲ್ಲಿ ಹೇರ್ ಫಾಲ್ ಈಗ ಕಾಮನ್ ಪ್ರಾಬ್ಲಮ್. ಹಾಗಿದ್ರೆ ಯಾಕೆ ಅಂತ ಪಾಪವನ್ನ ನಮ್ಮ ಯುವ ಜನತೆ ಏನ್ ಮಾಡಿದ್ದಾರೆ? ಮೊದಲ ಲಕ್ಷಣಗಳು ಸ್ನೇಹಿತರೆ, ಇಲ್ಲಿ ಮೊದಲಿಗೆ ಅಲಾರ್ಮ್ ಸಿಗೋಕೆ ಶುರುವಾಗುತ್ತೆ. ನಿಮ್ಮ ದಿಂಬಿನ ಮೇಲೆ ಕೂದಲಿನ ರಾಶಿ ಕಾಣಿಸೋಕೆ ಶುರುವಾಗುತ್ತೆ. ತಲೆ ಸ್ನಾನ ಮಾಡಿದಾಗ ಬಾತ್ರೂಮ್ ತುಂಬಾ, ಸಿಂಕ್ ತುಂಬಾ, ಅಷ್ಟೇ ಯಾಕೆ ಶಾಂಪೂ ಹಚ್ಚಿ ಕೈ 2 ಸಲ ಮೂವ್ ಮಾಡಿದ್ರೆ ಕೈ ತುಂಬಾ ಕೂದಲು ಸಿಗೋಕ್ ಶುರುವಾಗುತ್ತೆ. ಆಮೇಲೆ ಬಾಚೋಕ್ ಹೋದ್ರೆ ಅದರಲ್ಲೂ ಕೂಡ ಗೊಂಚಲು ಕೂದಲು. ಆಮೇಲೆ ನಿಧಾನಕ್ಕೆ ಹೇರ್ ಲೈನ್ ಹಿಂದಕ್ಕೆ ಹೋಗೋಕೆ ಶುರುವಾಗುತ್ತೆ. ಹಣೆಯ ಭಾಗ ದೊಡ್ಡದಾಗ್ತಾ ಹೋಗುತ್ತೆ. ಕನ್ನಡಿಲಿ ನೋಡಿದಾಗ ನಿಮ್ಮ ಹಣೆಯ ಭಾಗ ಎಂ ಶೇಪ್ ಅಥವಾ ಯು ಶೇಪ್ ನಲ್ಲಿ ಕಾಣೋಕೆ ಶುರುವಾಗುತ್ತೆ. ನೆತ್ತಿಯ ಭಾಗದಲ್ಲಿ ಕೂದಲು ತೆಳುವಾಗುತ್ತೆ. ಈ ಸ್ಟೇಜ್ ನಲ್ಲಿ ನೀವು ಅಲರ್ಟ್ ಆಗ್ಬೇಕು. ಇಲ್ಲ ಅಂದ್ರೆ ಬೇಗ ಪೂರ್ತಿ ಬೋಳ್ಮಂಡೆಯಾಗೋ ಚಾನ್ಸಸ್ ಇರುತ್ತೆ. ಕೂದಲು ಉದುರೋಕೆ ಕಾರಣವೇನು? ಮುಖ್ಯವಾಗಿ 4 ಕಾರಣ ಇದೆ. ಮೊದಲನೇದು ಜೆನೆಟಿಕ್ಸ್ ಮತ್ತು ಹಾರ್ಮೋನ್ಸ್. ಇದರ ಮೆಡಿಕಲ್ ಟರ್ಮ್ಸ್ ನಲ್ಲಿ ಆಂಡ್ರೋಜೆನೆಟಿಕ್ ಅಲೋಪೇಶಿಯಾ ಅಂತ ಕರೀತಾರೆ. ನಮ್ಮ ದೇಹದಲ್ಲಿ ಟೆಸ್ಟೋಸ್ಟೆರಾನ್ ಅನ್ನೋ ಪುರುಷ ಹಾರ್ಮೋನ್ ಇರುತ್ತೆ. ಇದು ನಮ್ಮ ದೇಹದಲ್ಲಿರೋ ಒಂದು ಎನ್ಸೈಮ್ ಜೊತೆ ಸೇರಿ DHT ಡಿಹೈಡ್ರೋಟೆಸ್ಟೋಸ್ಟೆರಾನ್ ಆಗಿ ಕನ್ವರ್ಟ್ ಆಗುತ್ತೆ. ಈ DHT ಮಾಡೋ ಕೆಲಸ ಏನು ಅಂದರೆ, ನೇರವಾಗಿ ಹೋಗಿ ನಮ್ಮ ಕೂದಲಿನ ಬೇರುಗಳನ್ನು ಅಟ್ಯಾಕ್ ಮಾಡುತ್ತೆ. ಇದರಿಂದ ಬೇರುಗಳು ಕುಗ್ಗೋಕೆ ಶುರುವಾಗ್ತವೆ. ಇದನ್ನು ವಿಜ್ಞಾನಿಗಳು ಮಿನಿಯೇಚರೈಸೇಷನ್ ಅಂತ ಕರೀತಾರೆ. ಅಂದರೆ ದಪ್ಪಗಿದ್ದು ಬರ್ತಾ ಸಣ್ಣದಾಗಿ ತೆಳುವಾಗ್ತಾ ಹೋಗುತ್ತೆ, ದುರ್ಬಲವಾಗ್ತಾ ಹೋಗುತ್ತೆ. ಜೊತೆಗೆ ಆ ಕೂದಲು ಬೆಳೆಯೋ ಸಮಯ ಅಥವಾ ಗ್ರೋತ್ ಸೈಕಲ್ ಏನಿದೆ ಅದು ಕಮ್ಮಿ ಆಗುತ್ತೆ. ಫೈನಲಿ ಒಂದು ದಿನ ಆ ಕೂದಲು ಪೂರ್ತಿಯಾಗಿ ಉದುರು ಹೋಗಿ ಆ ಜಾಗದಲ್ಲಿ ಮತ್ತೆ ಕೂದಲು ಹುಟ್ಟೋದೇ ಇಲ್ಲ. ಮುಖ್ಯವಾಗಿ ಯಾರಿಗೆ ಜೆನೆಟಿಕ್ ಆಗಿ ಆ ಪ್ರಾಬ್ಲಮ್ ಇರುತ್ತೋ ಅವರ ಕೂದಲಿನ ಬುಡ ಈ DHTಗೆ ಬಹಳ ಸೆನ್ಸಿಟಿವ್ ಇರುತ್ತೆ. ಇಲ್ಲಿ ಜೀನ್ಸ್ ಅಂದಾಗ ಕೇವಲ ಅಮ್ಮನ ಕಡೆಯಿಂದ ಬರುತ್ತೆ ಅನ್ನೋದು ತುಂಬಾ ತಪ್ಪು ನಂಬಿಕೆ. ನಿಮ್ಮ ತಾತನಿಗೆ ಅಪ್ಪನ ಕಡೆ ಇರ್ಬೋದು, ಅಮ್ಮನ ಕಡೆ ಇರ್ಬೋದು, ಅವ್ರಿಗೆ ಬೋಳ್ತಲೇ ಇದ್ರೂ ಕೂಡ ನಿಮಗೂ ಬರೋ ಚಾನ್ಸಸ್ ಇರುತ್ತೆ. ಕೆಲವೊಂದ್ಸಲಿ ಈ ಜನರೇಷನ್ ಇಂದ ನೆಕ್ಸ್ಟ್ ಜನರೇಷನ್ ಬರದೆ 3rd ಜನರೇಷನ್ ಕ್ಯಾರಿ ಆಗ್ಬೋದು, ಹೇಳಕ್ಕಾಗಲ್ಲ. ಅದು 2nd ಜನರಲ್ಲಿ ಏನು ಪ್ರಾಬ್ಲಮ್ ಕಾಣಿಸ್ತಿರ್ಬೋದು, ಈ ತರನೂ ಆಗುತ್ತೆ. ಇನ್ನು 2ನೇ ಕಾರಣ ಅಂದ್ರೆ ನ್ಯೂಟ್ರಿಷನ್ ಮತ್ತು ಸ್ಟ್ರೆಸ್. ಇವತ್ತಿನ ಯುವಕರಲ್ಲಿ ಹೇರ್ ಗ್ರೋತ್ಗೆ ಬೇಕಾಗಿರೋ ನ್ಯೂಟ್ರಿಷನ್ ಸಿಗ್ತಾ ಇಲ್ಲ. ನಮ್ಮ ಕೂದಲು ಬಹುಪಾಲು ಮಾಡಲ್ಪಟ್ಟಿರುವುದೇ ಒಂದು ಪ್ರೋಟೀನ್ ಇಂದ. ಆ ಪ್ರೋಟೀನ್ ಅನ್ನ ಕೆರಾಟಿನ್ ಅಂತ ಕರೀತಾರೆ. ನಾವು ತಿನ್ನೋ ಆಹಾರದಲ್ಲಿ ಸರಿಯಾದ ಪ್ರಮಾಣದ ಪ್ರೋಟೀನ್ ಇದ್ರೆ ಅದು ನಮ್ಮ ದೇಹಕ್ಕೆ ಬೇಕಾದ ಅಮೈನೋ ಆಸಿಡ್ಸ್ ಅನ್ನ ಕೊಡುತ್ತೆ. ಈ ಅಮೈನೋ ಆಸಿಡ್ಸ್ ಕೂದಲಿನ ಈ ಕೆರಾಟಿನ್ ಉತ್ಪಾದನೆಗೆ ಡೈರೆಕ್ಟ್ ಆಗಿ ಹೆಲ್ಪ್ ಮಾಡುತ್ತೆ.
ಇದರಿಂದ ಕೂದಲು ಬೇರಿನಿಂದಲೇ ಸ್ಟ್ರಾಂಗ್ ಆಗಿ ಬೆಳೆಯುತ್ತೆ, ಜೊತೆಗೆ ಒರಟಾಗಿ ಮಧ್ಯದಲ್ಲೇ ತುಂಡಾಗೋದು ಕಮ್ಮಿ ಆಗುತ್ತೆ. ಸೊ ಯಾವಾಗ ನಿಮ್ಮ ದೇಹಕ್ಕೆ ಪ್ರೋಟೀನ್ ಸೇರೋದು ಕಮ್ಮಿ ಆಗುತ್ತೋ ಆಗ ನಿಮ್ಮ ಬಾಡಿಗೆ ಒಂದು ಅಲರ್ಟ್ ಹೋಗುತ್ತೆ. ಆಗ ದೇಹ ಆ ಸ್ವಲ್ಪ ಪ್ರೋಟೀನ್ ಅನ್ನ ತನ್ನ ಜೀವಕ್ಕೆ ಮುಖ್ಯವಾದ ಹಾರ್ಟ್, ಲಂಗ್ಸ್, ಬ್ರೈನ್, ಮಸಲ್ಸ್ ನಂತಹ ಬಹುಮುಖ್ಯ ಅಂಗಗಳಿಗೆ ಸಪ್ಲೈ ಮಾಡಿಬಿಡುತ್ತೆ. ಫಸ್ಟ್ ಕೂದಲೇ ಹೋದ್ರೆ ಹೋಗ್ಲಿ ಜೀವ ಮುಖ್ಯ ಅಂತ ಹೇಳಿ, ಅವಾಗ ಕೂದಲಿಗೆ ಪ್ರೋಟೀನ್ ಸಿಗಲ್ಲ, ಇದರಿಂದ ಕೂದಲು ಉದುರುತ್ತೆ. ಜೊತೆಗೆ ಇತ್ತೀಚೆಗೆ ಯುವಕರು ಚಿಕ್ಕ ವಯಸ್ಸಲ್ಲೇ ಒತ್ತಡಕ್ಕೆ ಒಳಗಾಗ್ತಾ ಇದ್ದಾರೆ. ಕರಿಯರ್ ಟೆನ್ಷನ್, ಮನಿ ಟೆನ್ಷನ್, ಸರಿಯಾಗಿ ನಿದ್ದೆ ಇಲ್ಲ, ಹೀಗೆ ಸಾಕಷ್ಟು ಸಮಸ್ಯೆಗೊಳಗಾಗ್ತಾರೆ. ಅವಾಗಲೂ ಸ್ಟ್ರೆಸ್ ಆದಾಗಲೂ ದೇಹದಲ್ಲಿ ಕಾರ್ಟಿಸಾಲ್ ಅನ್ನೋ ಹಾರ್ಮೋನ್ ರಿಲೀಸ್ ಆಗುತ್ತೆ. ಇದು ಕೂದಲಿನ ಬೆಳವಣಿಗೆಯ ಸೈಕಲ್ ಅನ್ನೇ ಸ್ಟಾಪ್ ಮಾಡುತ್ತೆ. ಇದನ್ನ ಸ್ಟಡಿಗಳು ಕೂಡ ಪ್ರೂವ್ ಮಾಡಿವೆ. ಒಂದು ಸ್ಟಡಿ ಪ್ರಕಾರ ಹೇರ್ ಫಾಲ್ ಆಗ್ತಿರೋ ಯುವಕರಲ್ಲಿ ಹೆಚ್ಚಿನ ಜನರಿಗೆ ಸರಿಯಾದ ನಿದ್ದೆ ಇರೋದಿಲ್ಲ, ಒತ್ತಡಕ್ಕೆ ಜಾಸ್ತಿ ಒಳಗಾಗೋ ಒಂದು ರುಟೀನ್ ಅವ್ರದ್ದಿರುತ್ತೆ ಅಂತ ಹೇಳಿದ್ದಾರೆ. ನೀರು ಚೇಂಜ್ ಆದ್ರೆ ತಲೆ ಬೋಳಾಗುತ್ತಾ? ಇದು ತುಂಬಾ ಜನರಿಗಿರೋ ಕ್ವಶನ್. ಇದ್ರ ಬಗ್ಗೆ ಡೀಟೇಲ್ ಆಗಿ ನಾವು ತಿಳ್ಕೊಳ್ಳೋಣ. ಅದಕ್ಕೂ ಮುನ್ನ ನಿಮಗೊಂದು ಇಂಪಾರ್ಟೆಂಟ್ ಮಾಹಿತಿ. ಸ್ನೇಹಿತರಿಗೆ ನೋಡಿ, ಕೂದಲು ಉದುರೋದು ಅಂತ ಹೇಳಿದ್ರೆ ನಾವು ಎಷ್ಟೊಂದು ಕೇರ್ ಮಾಡ್ತೀವಿ, ಎಲ್ಲ ಮೆಷರ್ಸ್ ತಗೋತೀವಿ. ಆದ್ರೆ ನಮ್ಮ ಬಾಡಿಯ ಇತರ ಪಾರ್ಟ್ಗೆ ಏನಾದರೂ ಆದ್ರೆ ನಮ್ಮ ಹತ್ರ ಪ್ರೊಟೆಕ್ಷನ್ ಇದೆಯಾ? ಸೊ ಎಲ್ರಿಗೂ ಒಂದು ಹೆಲ್ತ್ ಇನ್ಶೂರೆನ್ಸ್ ಇರೋದು ತುಂಬ ಮುಖ್ಯ ಸ್ನೇಹಿತರೆ. ಮಾರ್ಕೆಟಲ್ಲಿ 100 ಕಂಪನಿಗಳು, ಸಾವಿರಾರು ಇನ್ಶೂರೆನ್ಸ್ ಪ್ಲಾನ್ಗಳು. ಯಾವ್ದು ತಗೊಳ್ಳೋದು ಅಂತ ಹೇಳಿ ಸಿಕ್ಕಾಪಟ್ಟೆ ಕ್ವಶನ್ಸ್, ಡೌಟ್ಸ್, ಟೆಕ್ನಿಕಲ್ ಟರ್ಮ್ಸ್ ಬಗ್ಗೆ ಅನುಮಾನ ಹಾಗೂ ಕೆಲವೊಂದು ಅರ್ಥ ಆಗಿರೋದಿಲ್ಲ. ಸೊ ಏನು ಮಾಡ್ಬೋದು ಗೊತ್ತಾ, ನೀವು ಇಂಥ ಟೈಮ್ನಲ್ಲಿ ನೀವು ಡಿಟೋ ಇನ್ಶೂರೆನ್ಸ್ನವರ ಸಹಾಯವನ್ನು ಪಡಿಬೋದು. ಇವರು ನಿಮಗೆ ಯಾವುದೇ ಸ್ಪ್ಯಾಮ್ ಕಾಲ್ಸ್ ಮಾಡಲ್ಲ. ಇಲ್ಲಿರೋ ಡಿಟೋ ಎಕ್ಸ್ಪರ್ಟ್ಸ್ ನಿಮ್ಮ ವಯಸ್ಸು, ನಿಮ್ಮ ಬಜೆಟ್ ಮತ್ತು ನಿಮ್ಮ ಫ್ಯಾಮಿಲಿಯ ಹೆಲ್ತ್ ರಿಕ್ವೈರ್ಮೆಂಟನ್ನು ಅರ್ಥ ಮಾಡ್ಕೊಳ್ತಾರೆ. ನಿಮ್ಮೊಂದಿಗೆ ಕನ್ನಡದಲ್ಲೇ ಮಾತಾಡಿ ಆಪ್ತವಾಗಿ ಎಲ್ಲವನ್ನ ಡಿಸ್ಕಸ್ ಮಾಡ್ತಾರೆ. ಆಮೇಲೆ ನಿಮಗೆ ಯಾವ ಕವರೇಜ್ ಬೇಕು ಅಂತೇಳಿ ಆಪ್ಷನ್ಸನ್ನು ನಿಮ್ಮ ಮುಂದೆ ಅವರೇ ಇಡ್ತಾರೆ. ಅದರಲ್ಲಿ ನೀವು ಬೆಸ್ಟ್ ನಿಮಗೆ ಯಾವ ಸೂಟ್ ಆಗುತ್ತೆ ನೋಡಿ ನೀವು ಆಯ್ಕೆ ಮಾಡ್ಕೋಬೋದು. ಯಾವುದೇ ಹಿಡನ್ ಕಂಡೀಷನ್ಸ್ ಇರೋದಿಲ್ಲ. ಕ್ಲೇಮ್ ಸೆಟಲ್ಮೆಂಟ್ಗೂ ಕೂಡ ಹೆಲ್ಪ್ ಮಾಡ್ತಾರೆ. ಅದಕ್ಕೋಸ್ಕರವೇ ಇವರ ಡೆಡಿಕೇಟೆಡ್ ಕ್ಲೇಮ್ ಸಪೋರ್ಟ್ ಟೀಮ್ ಕೂಡ ಇದೆ. ಬರೀ 600-700 ರೂಪಾಯಿಗೆ 10ರಿಂದ 20 ಲಕ್ಷ ರೂಪಾಯಿ ಕವರೇಜ್ ಕೊಡೋ ಹೆಲ್ತ್ ಇನ್ಶೂರೆನ್ಸನ್ನು ಮಾಡಿಸೋಕೆ ಸಾಧ್ಯ ಇರುತ್ತೆ ಸ್ನೇಹಿತರೆ. ಅದು ನಿಮ್ಮ ಫ್ಯಾಮಿಲಿಯ ಏಜ್ ಗ್ರೂಪ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಆಲ್ರೆಡಿ 8 ಲಕ್ಷಕ್ಕೂ ಅಧಿಕ ಬಳಕೆದಾರರು ಡಿಟೋದವರ ಹೆಲ್ಪನ್ನು ತಗೊಂಡಿದ್ದಾರೆ. ಬೆಂಗಳೂರಿನ ಉದ್ಯಮಿಗಳಾದ ನಿಖಿಲ್ ಕಾಮತ್, ನಿತಿನ್ ಕಾಮತ್, ಝೀರೋದಾದ ಫೌಂಡರ್ಸ್ ಅವರ ಬೆಂಬಲಿತ ಸಂಸ್ಥೆ ಇದು. ಗೂಗಲ್ನಲ್ಲಿ 5ಗೆ 4.9 ಸ್ಟಾರ್ ರೇಟಿಂಗ್ ಇದೆ ಅವರಿಗೆ. ಸೊ ನಿಮಗೂ ಕೂಡ ಹೆಲ್ತ್ ಇನ್ಶೂರೆನ್ಸ್ ಮಾಡಿಸೋಕೆ, ನಿಮಗೆ ಮತ್ತು ನಿಮ್ಮ ಫ್ಯಾಮಿಲಿಗೆ ಹಾಸ್ಪಿಟಲ್ ಬಿಲ್ನ ಭಯದಿಂದ ಶಾಶ್ವತವಾಗಿ ನಿಮಗೆ ಅದರಿಂದ ಫ್ರೀ ಮಾಡೋಕೆ ನಿಮ್ಮನ್ನು ನೀವು ಕೂಡ ಹೆಲ್ತ್ ಇನ್ಶೂರೆನ್ಸ್ ಮಾಡಿಸ್ಬೋದು. ಆಸಕ್ತರು ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟಲ್ಲಿ ಡಿಟೋ ಲಿಂಕನ್ನು ಮಿಸ್ ಇಲ್ಲದೆ ಚೆಕ್ ಮಾಡಿ ನೀವು ಫ್ರೀ ಇರೋ ಟೈಮ್ನಲ್ಲಿ ಅವರೊಂದಿಗೆ ನೀವು ಸ್ಕೆಡ್ಯೂಲ್ ಮಾಡ್ಕೋಬೋದು ಅಪಾಯಿಂಟ್ಮೆಂಟನ್ನು ಮಾತಾಡೋಕ್ಕೆ. ಕಾಲ್ನಲ್ಲಾದರೂ ಓಕೆ, ವಾಟ್ಸಪ್ನಲ್ಲಾದರೂ ಕೂಡ ಓಕೆ. ಅವರಿಂದ ನೀವು ಫ್ರೀಯಾಗಿ ಅಡ್ವೈಸನ್ನು ಪಡಿಬೋದು. ಅಲ್ಲಿರೋ IRDAI ಸರ್ಟಿಫೈಡ್ ಅಡ್ವೈಸರ್ಸ್ ನಿಮಗೆ ಗೈಡ್ ಮಾಡ್ತಾರೆ. ಮಿಸ್ ಇಲ್ಲದೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟಲ್ಲಿರೋ ಲಿಂಕನ್ನು ಆಸಕ್ತರು ಚೆಕ್ ಮಾಡಿ ಬನ್ನಿ, ಕಂಟಿನ್ಯೂ ಮಾಡೋಣ. ಎಸ್, ಈಗ ಹೇರ್ಸ್ ಬಗ್ಗೆ ನಾವು ವಾಪಸ್ ಬಂದರೆ ತುಂಬ ಜನ ಏನು ಹೇಳ್ತಾರೆ ಗೊತ್ತಾ, ನಾನು ಊರಲ್ಲಿದ್ದಾಗ ಚೆನ್ನಾಗಿ ಸೊಂಪಾಗಿ ಕಾಡು ಥರ ಬೆಳೆಸ್ಕೊಂಡಿದ್ದೆ, ಆಮೇಲೆ ಊರು ಬಿಟ್ಟು ಕೆಲಸಕ್ಕೆ ಅಂತೇಳಿ ಸಿಟಿಗೆ ಬಂದೆ, ನೀರು ಚೇಂಜ್ ಆಯಿತು, ಎಲ್ಲ ಉದುರು ಹೋಗ್ಬಿಡ್ತು ನಂದು ಅಂತ. ಆದರೆ ಸ್ನೇಹಿತರೆ, ಕೇವಲ ನೀರಿನಿಂದಲೇ ಅದೊಂದೇ ಫ್ಯಾಕ್ಟರಿಂದ ಬೋಳ್ತಲೆ ಆಗೋ ಮಟ್ಟಿಗೆ ಯಾರಿಗೂ ಪಟಾರ್ ಅಂತ ಉದುರು ಹೋಗಲ್ಲ. ಇದು ಕೂಡ ಒನ್ ಆಫ್ ದಿ ಕಾಂಟ್ರಿಬ್ಯೂಟಿಂಗ್ ಫ್ಯಾಕ್ಟರ್ ಆಗೋದು ಕೆಲವೊಂದು ಸಂದರ್ಭಗಳಲ್ಲಿ. ವಿಶೇಷವಾಗಿ ಸಿಟಿಗಳಲ್ಲಿ ಬೋರ್ವೆಲ್ ವಾಟರ್ನಲ್ಲಿ ಅದರಲ್ಲಿ ಹಾರ್ಡ್ ವಾಟರ್ ಜಾಸ್ತಿ ಇದ್ದಾಗ ಅದರಲ್ಲಿ ಕ್ಯಾಲ್ಸಿಯಂ, ಮೆಗ್ನೀಷಿಯಂ ನಂತ ಮಿನರಲ್ಸ್ ಜಾಸ್ತಿ ಇರುತ್ತೆ. ಈ ನೀರಿನಲ್ಲಿ ಸ್ನಾನ ಮಾಡಿದಾಗ ಆ ಮಿನರಲ್ಸ್ ಕೂದಲಿನ ಮೇಲೆ ಲೇಯರ್ ತರ ಕೂರುತ್ತೆ. ಇದರಿಂದ ಕೂದಲು ವಿಪರೀತ ಡ್ರೈ ಆಗುತ್ತೆ, ರಫ್ ಆಗುತ್ತೆ. ಡ್ರೈ ಆದ ಕೂದಲು ಬೇಗ ಕಟ್ ಆಗುತ್ತೆ. ಇದು ಹೇರ್ ಫಾಲ್ ಅಲ್ಲ, ಹೇರ್ ಬ್ರೇಕೇಜ್, ತುಂಡಾಗೋದಕ್ಕೆ. ಎರಡನೇದಾಗಿ ಊರು ಬಿಟ್ಟು ಸಿಟಿಗೆ ಹೋದಾಗ ನಿಮ್ಮ ಡಯಟ್ ಕೂಡ ಚೇಂಜ್ ಆಗುತ್ತೆ. ಮನೆಯಲ್ಲಿ ಚೆನ್ನಾಗಿ ನ್ಯೂಟ್ರಿಷಿಯಸ್ ಫುಡ್ ಮಾಡಿ ಹಾಕ್ತಿರ್ತಾರೆ. ಸಿಟಿಯಲ್ಲಿ PG ಊಟ ಅಥವಾ ಬ್ಯಾಚುಲರ್ ಆಗಿದ್ದಾಗ ಏನೋ ಕಾಟಾಚಾರಕ್ಕೆ ಏನೋ ಒಂದು ಕುಕ್ ಮಾಡ್ಕೊಂಡು ತಿನ್ನೋದು, ಆ ಥರದ್ದು ಇರುತ್ತೆ. ಜೊತೆಗೆ ನೈಟ್ ಶಿಫ್ಟ್ ಅದು ಇದು ಅಂತ ನಿದ್ದೆ ಹಾಳು, ಟ್ರಾಫಿಕ್, ಸಿಟಿಯ ಪೊಲ್ಯೂಷನ್, ಕರಿಯರ್ ಸ್ಟ್ರೆಸ್ ಎಲ್ಲವೂ ಸೇರಿ ಕೂದಲಿನ ಆಯಸ್ಸನ್ನ ಕಮ್ಮಿ ಮಾಡಿಬಿಡ್ತವೆ. ಮಲ್ಟಿಪಲ್ ಫ್ಯಾಕ್ಟರ್ಸ್ ಎಲ್ಲ ಒಟ್ಟಿಗೆ ವರ್ಕ್ ಆಗಿ. ಜೊತೆಗೆ ಇನ್ನೊಂದು ಪಾಯಿಂಟ್, ತುಂಬಾ ಜನ ಕ್ಯಾಪ್ ಹಾಕೊಂಡ್ರೆ, ಹೆಲ್ಮೆಟ್ ಹಾಕೊಂಡ್ರೆ ಉದುರು ಹೋಗುತ್ತೆ ಕೂದಲು ಅಂತ ಅನ್ಕೊಂತಾರೆ. ಆದ್ರೆ ಪ್ರಾಬ್ಲಮ್ ಅದಲ್ಲ. ಹೆಲ್ಮೆಟ್ ಕ್ಲೀನ್ ಇಲ್ಲದೆ ಇದ್ರೆ ಅಲ್ಲಿ ಇನ್ಫೆಕ್ಷನ್ ತರ ಆಗ್ಬೋದು, ಅದರಿಂದ ಫಂಗಲ್ ಇನ್ಫೆಕ್ಷನ್ ಎಟ್ಸೆಟ್ರಾ ಎಟ್ಸೆಟ್ರಾ. ಅದನ್ನ ಬಿಟ್ರೆ ಹೆಲ್ಮೆಟ್ ಹಾಕಿ, ಹ್ಯಾಟ್ ಹಾಕಿ ಅದರಿಂದಲೇ ಕೂದಲು ಉದುರೋದಕ್ಕೆ ಡೈರೆಕ್ಟ್ ಆಗಿ ಯಾವುದೇ ಕಾಂಟ್ರಿಬ್ಯೂಷನ್ ಅದು ಕೊಡೋದಿಲ್ಲ. ನೆಕ್ಸ್ಟ್, ಇನ್ನು ಕೆಲವರ ಪ್ರಕಾರ ದಿನಾ ತಲೆ ತೊಳೆದ್ರೆ, ಶಾಂಪೂ ಹಾಕಿದ್ರೆ ಕೂದಲು ಉದುರೋಗ್ಬಿಡುತ್ತೆ ಅಂತ ಹೇಳ್ತಾರೆ. ಅದು ಕೂಡ ಪೂರ್ತಿ ಸತ್ಯ ಅಲ್ಲ. ತಲೆಯನ್ನ ಸ್ವಚ್ಛವಾಗಿ ಇಟ್ಕೊಂಡ್ರೆ ಕೂದಲಿಗೆ ಒಳ್ಳೆಯದೇ. ಶಾಂಪೂ ಮಾಡೋದ್ರಿಂದ ಆಲ್ರೆಡಿ ಉದುರಬೇಕಾಗಿದ್ದ ಕೂದಲು ಮಾತ್ರ ಕೈಗೆ ಬರುತ್ತೆ ಹೊರತು ಶಾಂಪೂನಿಂದಾಗಿ ಕೂದಲು ಕಿತ್ಕೊಂಡ್ಬರಲ್ಲ. ನೀವು ಒಳ್ಳೆ ಡಾಕ್ಟರ್ ಹೇಳಿರೋ ಶಾಂಪೂ ಬಳಸ್ತಾ ಇದ್ರೆ ಕ್ವಾಲಿಟಿ ಇರಬೇಕು ಅಷ್ಟೇ. ಶಾಂಪೂನಲ್ಲಿ ನೊರೆ ಬರ್ಸೋಕೆ ಅಂತ ಸಲ್ಫೇಟ್ಸ್, ಸ್ಟ್ರಾಂಗ್ ಕೆಮಿಕಲ್ ಎಲ್ಲ ಹಾಕ್ತಾರೆ.
ಅದು ಕೂದಲಲ್ಲಿರೋ ನ್ಯಾಚುರಲ್ ಎಣ್ಣೆಯನ್ನು ಕಿತ್ಕೊಂಡು ಕೂದಲನ್ನ ಸಿಕ್ಕಾಪಟ್ಟೆ ಡ್ರೈ ಆ್ಯಂಡ್ ವೀಕ್ ಮಾಡುತ್ತೆ. ಹಾಗಾಗಿ ಗುಡ್ ಕ್ವಾಲಿಟಿ ಶಾಂಪೂ ನಿಮ್ಮ ಡರ್ಮಟಾಲಜಿಸ್ಟ್ ಅಡ್ವೈಸ್ ಮೇಲೆ ತಗೊಳ್ಳಿ ಸ್ನೇಹಿತರೆ. ಯಾವ್ಯಾವುದಕ್ಕೋ ಖರ್ಚು ಮಾಡ್ತೀರಿ, ಒಂದು 500 ರೂಪಾಯಿ ಕೊಟ್ಟು ಡರ್ಮಟಾಲಜಿಸ್ಟ್ ಹತ್ರ ವಿಸಿಟ್ ಮಾಡಿಬಿಟ್ಟು ಅವ್ರ ಹತ್ರ ಪ್ರಿಸ್ಕ್ರಿಪ್ಷನ್ ತೊಗೊಂಡು ಉತ್ತಮ ಗುಣಮಟ್ಟದ ಶಾಂಪು ಯಾವುದು, ನಿಮ್ಮ ಕೂದಲಿಗೆ ಯಾವ್ದು ಸೆಟ್ ಆಗುತ್ತೆ, ನಿಮ್ಮದು ಆಯಿಲಿ ಸ್ಕಿನ್ನ ಅಥವಾ ಡ್ರೈ ಸ್ಕಿನ್ನ, ತಲೆಯಲ್ಲಿ ಆಯಿಲ್ ಬೇಗ ಸೆಕ್ರೆಟ್ ಆಗುತ್ತಾ, ನಿಮ್ಮ ಕೂದಲ ಮೇಲೆ ಬಂದು ಕೂರುತ್ತಾ, ಅದೆಲ್ಲ ನೋಡಿಕೊಂಡು ನೀವು ಅಡ್ವೈಸ್ ಪಡೀರಿ. ಎಲ್ಲರಿಗೂ ಸೇಮ್ ಸೆಟ್ ಆಗೋದಿಲ್ಲ. ಹಾಗಾಗಿ ಬರೀ ಶಾಂಪೂನಿಂದ ಅಲ್ಲ, ರಾಂಗ್ ಶಾಂಪೂನಿಂದ ಪ್ರಾಬ್ಲಮ್ ಆಗಬಹುದು. ಹಾಗೂ ವಿಪರೀತ ಸೋಪ್ ಹಚ್ಚಿ ತುಂಬ ಡೀಪಾಗಿ ತೊಳೆದು ದಿನಾನು ಹೇರ್ನ ತುಂಬ ಡ್ರೈ ಆಗಿ ಇಟ್ಕೊಳ್ಳೋದ್ರಿಂದಲೂ ಕೂಡ ಪ್ರಾಬ್ಲಮ್ ಸ್ವಲ್ಪ ಆಗ್ಬೋದು, ಡ್ರೈ ಸ್ಕಿನ್ ಆಗ್ಬೋದು ತಲೆಯಲ್ಲಿ. ಹಾಗಾಗಿ ಸ್ನೇಹಿತರೆ, ನಾವು ಎಷ್ಟು ಬಳಸಬೇಕು? ಇವತ್ತು ನಾನು ಶಾಂಪೂ ಬಳಸ್ತೀನಿ ಅಂದರೆ ಎಷ್ಟು ಬಳಸ್ತೀನಿ, ಇಷ್ಟು ಬಳಸ್ತೀನ, ಅಥವಾ ಇವತ್ತು ಶಾಂಪೂನೇ ಬಳಸ್ತೆ ಬರೀ ಜಸ್ಟ್ ವಾಟರ್ ವಾಶ್ ಅಷ್ಟೇ ಮಾಡ್ತೀನ ಅಂತ ನಾವು ಡಿಸೈಡ್ ಮಾಡ್ಕೋಬಹುದು. ಉದಾಹರಣೆಗೆ ಇವತ್ತು ಹೇರ್ ತುಂಬ ಆಯಿಲಿ ಆಗಿದೆ, ಒಂಥರ ಎಣ್ಣೆ ಆಗೋಗ್ಬಿಟ್ಟಿದೆ ಕೂದಲು, ಶಾಂಪೂ ಸ್ವಲ್ಪ ಬೇಕಾಗುತ್ತೆ, ಒಂದು ಸ್ಪೂನ್ ಶಾಂಪೂ ಬೇಕಾಗುತ್ತೆ ಹುಡುಗರಿಗೆ ಒಂದಿಷ್ಟು ಕೂದಲಿದೆ ಅಂತ ಹೇಳಿದ್ರೆ ಅಲ್ವಾ. ನೆಕ್ಸ್ಟ್ ಡೇ, ಹಿಂದಿನ ದಿನ ನೀವೆಲ್ಲೂ ಬಿಸಿಲಿಗೆ ಹೋಗಿಲ್ಲ, ಜಾಸ್ತಿ ಸ್ವೆಟ್ ಆಗಲಿಲ್ಲ, ಇಡೀ ದಿನ AC ಯಲ್ಲೇ ಇದ್ರಿ, ಜಾಸ್ತಿ ಆಕ್ಟಿವಿಟೀಸ್ ಕೂಡ ಇಲ್ಲ. ಮರುದಿನ ಬೆಳಗ್ಗೆ ನೋಡಿದಾಗ ನಿಮ್ಮ ತಲೆಯಲ್ಲಿ ಅಷ್ಟೊಂದು ಎಣ್ಣೆ ಅನಿಸಲ್ಲ, ನಿಮ್ಮ ಕೂದಲು ಕಮ್ಮಿ ಇತ್ತಾ, ಆವಾಗ ಹಾಕಬೇಕು ಅಂತ ಅನ್ಸಿದ್ರೆ ಒಂದು ಸ್ವಲ್ಪ ಎಷ್ಟು ಶಾಂಪೂವನ್ನು ತೊಗೊಂಡು ನೀರಲ್ಲಿ ಸ್ವಲ್ಪ ಡೈಲ್ಯೂಟ್ ಮಾಡಿ ಅದನ್ನ ತಲೆ ಹಚ್ಚಿ ಲೈಟಾಗಿ ನೊರೆ ಬರೆಸ್ಕೊಂಡು ವಾಶ್ ಮಾಡ್ಕೋಬೋದು. ಇಲ್ಲ ನನ್ನ ತಲೆ ತುಂಬ ಡ್ರೈ ಇದೆ, ಆಲ್ರೆಡಿ ಡ್ರೈ ಆಗಿ ಹೋಗಿದೆ, ಶಾಂಪೂ ಇವತ್ತು ಅವಶ್ಯಕತೆ ಇಲ್ಲ, ತುಂಬ ಜಿಡ್ ಏನು ತಲೆಯಲ್ಲಿ ಇಲ್ಲ ಅಂತ ಅನಿಸಿದ್ರೆ ನಿಮಗೆ, ನೀವು ಜಸ್ಟ್ ಉಗುರು ಬೆಚ್ಚಗಿನ ನೀರಿನಲ್ಲಿ ನೀಟಾಗಿ ತಲೆಯನ್ನು ವಾಟರ್ ವಾಶ್ ಕೂಡ ಮಾಡ್ಕೋಬೋದು ಅದೊಂದು ದಿನಕ್ಕೋಸ್ಕರ. ಈ ರೀತಿ ನೀವು ಡೈನಾಮಿಕಲಿ ಸೆಟ್ ಮಾಡಬೇಕು ನಿಮ್ಮ ಹೇರ್ ಕೇರ್ ರುಟೀನನ್ನು. ಇದು ಯಾವುದೇ ಮೆಡಿಕಲ್ ಅಡ್ವೈಸ್ ಅಲ್ಲ ಸ್ನೇಹಿತರೆ, ನಾನು ವೈಯಕ್ತಿಕವಾಗಿ ಫಾಲೋ ಮಾಡೋದನ್ನು ಹೇಳಿದ್ದೀನಿ. ಹಾಗಾಗಿ ಇದು ಎಲ್ರಿಗೂ ಅನ್ವಯ ಆಗದೆ ಇರ್ಬೋದು. ದಯವಿಟ್ಟು ನಿಮ್ಮ ಡರ್ಮಟಾಲಜಿಸ್ಟ್ ಹತ್ರ ನೀವು ಹೆಲ್ಪನ್ನು ಪಡೀರಿ. ಆದರೆ ಒಂದಂತೂ ನನ್ನ ವೈಯಕ್ತಿಕ ಅನುಭವಕ್ಕೆ ಬಂದಿರೋದೇನು ಅಂತ ಹೇಳಿದ್ರೆ ಸ್ನೇಹಿತರೆ, ತಲೆ ವಾಶ್ ಮಾಡದೆ ಹಾಗೆ ಬಿಟ್ಕೊಳ್ಳೋದು ಅಷ್ಟು ಸೂಕ್ತ ಅಲ್ಲ ಅಂತ ನನಗನ್ಸಿದೆ ವೈಯಕ್ತಿಕವಾಗಿ. ಹಾಗಾಗಿ ಸ್ನೇಹಿತರೆ, ನಾನು ಪ್ರತಿದಿನ ತಲೆಯನ್ನು ವಾಶ್ ಮಾಡ್ತೀನಿ. ಅದರಲ್ಲಿ ಕೆಲವೊಂದ್ಸಲಿ ಇಷ್ಟು ಶಾಂಪು, ಕೆಲವೊಂದ್ಸಲಿ ಇಷ್ಟೇ ಶಾಂಪು, ಕೆಲವೊಂದ್ಸಲಿ ವಿದೌಟ್ ಶಾಂಪು, ಜಸ್ಟ್ ವಾಟರ್ ವಾಶ್. ಈ ಮೆಥಡ್ಸನ್ನು ಹೇರ್ನ ಕಂಡೀಷನ್ ನೋಡಿಕೊಂಡು ಡಿಸೈಡ್ ಮಾಡೋದು. ಹಾಗಾಗಿ ನೀವು ಕೂಡ ನಿಮಗೆ ಸೂಟ್ ಆಗೋ ಐಡಿಯಲ್ ಮೆಥಡನ್ನು ನೀವು ಡೈನಾಮಿಕಲಿ ಅದನ್ನು ಪ್ರತಿದಿನ ವೇರಿ ಮಾಡಿಕೊಂಡು ಅಡ್ಜಸ್ಟ್ ಮಾಡ್ಕೋಬೇಕು. ಇದ್ರ ಬಗ್ಗೆ ವೈದ್ಯರ ಸಲಹೆಯನ್ನು ಪಡೀರಿ. ಎಲ್ಲಕ್ಕಿಂತ ಮುಖ್ಯವಾಗಿ ಸ್ನೇಹಿತರೆ, ಡಯಟ್ ಅನ್ನ ಸರಿಪಡಿಸಬೇಕು. ಬರೀ ಕೂದಲಿಗೆ ಅಷ್ಟೇ ಅಲ್ಲ, ನಮ್ಮ ದೇಹಕ್ಕೂ ಕೂಡ ಪ್ರೋಟೀನ್ ಬಹಳ ಮುಖ್ಯ. ಈ ಪ್ರೋಟೀನ್ ಎಲ್ಲಿಂದ ಸಿಗುತ್ತೆ ಇದು ಬೇರೆದೇ ಡಿಸ್ಕಷನ್. ಇದು ವೆಜಿಟೇರಿಯನ್ಸ್ಗೊಂಥರ, ನಾನ್ ವೆಜಿಟೇರಿಯನ್ಸ್ಗೊಂಥರ ಸಾಕಷ್ಟು ಆಪ್ಷನ್ಸ್ ಇದಾವೆ. ಮೊಟ್ಟೆ, ಮಾಂಸ, ಕಾಳುಗಳಿಂದ ಹಿಡಿದು ಫುಡ್ ಅಲ್ಲಿ ಕಂಪ್ಲೀಟ್ ಆಗಿ ಸಿಗ್ತಾ ಇಲ್ಲ ಅಂತ ಹೇಳಿದ್ರೆ ಸಪ್ಲಿಮೆಂಟ್ ತನಕ, ಅದರಲ್ಲೂ ಕೂಡ ವೆರೈಟಿ ಆಫ್ ಕ್ವಾಲಿಟೀಸ್ ಇವೆ. ಅದ್ರ ಬಗ್ಗೆ ನಾವು ಇಲ್ಲಿ ಡಿಸ್ಕಸ್ ಮಾಡೋದು ಬೇಡ. ಬಟ್ ಅಲ್ಲಿ ಪ್ರೋಟೀನ್ ಕಾಂಟೆಂಟ್ ಬಾಡಿಗೆ ಮುಖ್ಯ. ನೀವು ನಿಮಗೆ ಯಾವ ಸೂಟ್ ಆಗುತ್ತೆ ನೋಡ್ಕೊಂಡು ನೀವು ಡಿಸೈಡ್ ಮಾಡಬೇಕು. ಬೇಕಾದ್ರೆ ಅದಕ್ಕೂ ಅಗೇನ್ ನೀವು ಮೆಡಿಕಲ್ ಅಡ್ವೈಸ್ ಪಡಿಬೋದು. ಹಾಗೆ ನಿಮಗೆ ವಿಟಮಿನ್ ಡಿ ಕೊರತೆ ಇದೆಯಾ, ಐರನ್, ಜಿಂಕ್, ವೈಟಮಿನ್ B12 ಕೊರತೆ ಇದೆಯಾ, ಅದನ್ನು ಕೂಡ ನೀವು ಚೆಕ್ ಮಾಡಿಸ್ಕೊಂಡು ಮೆಡಿಕಲ್ ಅಡ್ವೈಸನ್ನು ಪಡೆದು ಸಪ್ಲಿಮೆಂಟ್ಸ್ ಬೇಕಾ ಅಂತ ಚೆಕ್ ಮಾಡ್ಕೋಬೇಕು. ಎಲ್ಲಕ್ಕಿಂತ ಮುಖ್ಯವಾಗಿ ಡಾಕ್ಟರ್ ಅಡ್ವೈಸ್ ಪಡಿದೇನೆ ಮಾಡಲೇಬೇಕಾಗಿರೋದೇನು ಗೊತ್ತಾ, ನಾವೇ ನಿಮ್ಗೆ ಅಡ್ವೈಸ್ ಮಾಡ್ಬೋದು ಇದನ್ನು. ಅದು ಸ್ಟ್ರೆಸ್ ಕಮ್ಮಿ ಮಾಡ್ಕೊಳ್ಳಿ ಅಂತ ಹೇಳಿ. ಸ್ಟ್ರೆಸ್ ಕಮ್ಮಿ ಮಾಡೋಕೆ ನೀವು ಯಾವ ವಿಧಾನನಾದರೂ ಫಾಲೋ ಮಾಡಿ. ಯೋಗ ಮಾಡ್ತೀರಾ, ಜಿಮ್ ಮಾಡ್ತೀರಾ, ಧ್ಯಾನ ಮಾಡ್ತೀರಾ, ಅಥವಾ ಡ್ಯಾನ್ಸ್ ಮಾಡ್ತೀರಾ, ಯಾವ್ದು ನಿಮಗೆ ಇಷ್ಟ ಆಗುತ್ತೆ ಅದನ್ನು ಮಾಡ್ಬೋದು. ದಿನಕ್ಕೆ ಕನಿಷ್ಠ 7-8 ಗಂಟೆ ನಿದ್ದೆ ಮಾಡಲೇಬೇಕು ಸ್ನೇಹಿತರೆ. ಜೊತೆಗೆ ತುಂಬ ಹಾರ್ಡ್ ವಾಟರ್ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರೆ ಹಾರ್ಡ್ ವಾಟರ್ ಸಾಫ್ಟ್ನರ್ ಆ ಫಿಲ್ಟರ್ ಸಿಗುತ್ತೆ, ಅದನ್ನು ಕೂಡ ನೀವು ಹಾಕಿಸ್ಕೊಳ್ಬಹುದು. ನೋಡಿ, ಆಪ್ಷನ್ಸ್ ಚೆಕ್ ಮಾಡಿ ನೋಡ್ಕೊಳ್ಳಿ ಅದ್ರ ಬಗ್ಗೆ. ಉಳಿದಂತೆ ಸ್ನೇಹಿತರೆ, ಪೂರ್ತಿ ಉದುರು ಹೋಗಿದೆ, ಮತ್ತೆ ಅದನ್ನು ಬರಂಗ್ ಮಾಡ್ಬೇಕಂದ್ರೆ ಏನು ಮಾಡಬೇಕು ಕೇಳಿದಾಗ ಅಲ್ಲಿ ಸಾಕಷ್ಟು ಆಪ್ಷನ್ಸ್ ಇದಾವೆ. ಹೇಗೇನದಕ್ಕೆಲ್ಲ ನೀವು ಮೆಡಿಕಲ್ ಹೆಲ್ಪನ್ನು ತಗೋಬೇಕು. ಜಸ್ಟ್ ಇನ್ಫಾರ್ಮೇಷನ್ ಪರ್ಪಸ್ಗೆ ಹೇಳಬೇಕು ಅಂದರೆ PRP ಅಂತ ಮಾಡ್ತಾರೆ, ಪ್ಲೇಟ್ಲೆಟ್ ರಿಚ್ ಪ್ಲಾಸ್ಮಾ ಥೆರಪಿ ಅಂತ ಮಾಡ್ತಾರೆ. ಅದರಲ್ಲಿ ಪೇಷಂಟ್ದು ಅವ್ರದೇ ದೇಹದ ರಕ್ತವನ್ನು ಸ್ವಲ್ಪ ತೆಗೆದು ಅದರಲ್ಲಿರೋ ಪ್ಲೇಟ್ಲೆಟ್ಸನ್ನು ಸಪ್ರೇಟ್ ಮಾಡ್ತಾರೆ. ನಂತರ ಆ ಪ್ಲೇಟ್ಲೆಟ್ಸನ್ನು ಇಂಜೆಕ್ಷನ್ ಮೂಲಕ ಕೂದಲು ಬರಬೇಕಾಗಿರೋ ಜಾಗದಲ್ಲಿ ಅದನ್ನು ನೀಡ್ತಾರೆ. ಇದರಿಂದ ಸಾಯ್ತಾ ಇರೋ ಕೂದಲಿನ ಬುಡಕ್ಕೆ ಹೊಸ ಜೀವ ಬರುತ್ತೆ, ಕೂದಲು ಸ್ವಲ್ಪ ದಪ್ಪ ಆಗುತ್ತೆ. ಹೇರ್ ಟ್ರಾನ್ಸ್ಪ್ಲಾಂಟ್ ಆಲ್ರೆಡಿ ಪೂರ್ತಿ ಬೋಳ್ತಲೆ ಆಗಿದೆ, ಕೂದಲೆಲ್ಲ ಹೋಗ್ಬಿಟ್ಟಿದೆ ಅಂದರೆ ಹೇರ್ ಟ್ರಾನ್ಸ್ಪ್ಲಾಂಟ್ ಅನ್ನು ಕೂಡ ತುಂಬಾ ಜನ ಮಾಡಿಸ್ಕೋತಾರೆ. ಇದೊಂಥರ ಸರ್ಜಿಕಲ್ ಮೆಥಡ್ ಅಂತ ಅನ್ಕೊಳ್ಳಿ. ಇದರಲ್ಲಿ ನಿಮ್ಮ ತಲೆಯ ಹಿಂಭಾಗದಲ್ಲಿ ಗಟ್ಟಿಮುಟ್ಟಾಗಿ ತುಂಬಾ ಕೂದಲಿರೋ ಜಾಗದಿಂದ ಬೇರೆ ಸಮೇತ ಕಿತ್ತು ತೆಗೆದು ಮುಂಭಾಗದಲ್ಲಿ ಎಲ್ಲಿ ಕೂದಲಿಲ್ವೋ ಅಲ್ಲಿ ಅದನ್ನ ನಟ್ಟಿ ಮಾಡ್ತಾರೆ. ತುಂಬಾ ಜನಕ್ಕೆ ಇದು ವರ್ಕ್ ಕೂಡ ಆಗಿದೆ. ನಟ್ಟಿ ಮಾಡಿದ್ಮೇಲೆ ಅದು ಬೆಳೆದು ಬಿಟ್ಟು ನ್ಯಾಚುರಲ್ ಕೂದಲು ತರ ಗಟ್ಟಿಮುಟ್ಟಾಗಿ ಕುತ್ಕೊಂಡಿರೋ ಎಕ್ಸಾಂಪಲ್ಸ್ ಕೂಡ ಇದಾವೆ. ಆದ್ರೆ ತುಂಬಾ ಹುಷಾರಾಗಿರ್ಬೇಕು. ಸಿಕ್ಕಾಪಟ್ಟೆ ಫೇಕ್ ಟ್ರೀಟ್ಮೆಂಟು, ಫೇಕ್ ಡಾಕ್ಟರ್ಸು, ದುಡ್ಡಿನ ಆಸೆಗೋಸ್ಕರ ಎಲ್ಲ ಕಡೆ ಅಣಬೆಗಳ ಥರ ಇದ್ದಿರೋ ಕ್ಲಿನಿಕ್ಸು ತುಂಬ ಇದ್ದಾವೆ. ಕೇರ್ಫುಲ್ ಆಗಿರಿ, ಪ್ರಾಪರ್ ರಿಸರ್ಚ್ ಮಾಡಿ, ಅಡ್ವೈಸ್ ಪಡೀರಿ, ರಿವ್ಯೂಸ್ ಎಲ್ಲ ಚೆಕ್ ಮಾಡಿ. ಅದ್ರದ್ದು ರಿವ್ಯೂಸ್ ಕೂಡ ಈಗಿನ ಕಾಲದಲ್ಲಿ ಪೂರ್ತಿ ಏನು ಹೇಳೋಕ್ಕಾಗೋದಿಲ್ಲ ಸ್ನೇಹಿತರೆ. ಹೀಗಾಗಿ ಇದ್ರ ಬಗ್ಗೆ ನೀವು ಓನ್ ಆಗಿ ಸಾಕಷ್ಟು ಇನ್ವೆಸ್ಟಿಗೇಟ್ ಮಾಡಿಕೊಂಡು ಹೆಜ್ಜೆ ಇಡಬೇಕಾಗುತ್ತೆ. ರೆಪ್ಯೂಟೆಡ್ ಜಾಗಗಳಲ್ಲಿ ನೀವು ಇದನ್ನು ಪಡಿಬೇಕಾಗುತ್ತೆ, ಸರ್ವಿಸಸ್ನ ಅಥವಾ ಟ್ರೀಟ್ಮೆಂಟನ್ನು. ಇದೆಲ್ಲ ಹೇಳಿದ್ಮೇಲೆ ಫೈನಲಿ ಒಂದು ಮಾತು ಸ್ನೇಹಿತರೆ, ಕೂದಲು ಜೀವನಕ್ಕೆ ಅನಿವಾರ್ಯ ಅಂಗ. ಹಾರ್ಟು, ಲಿವರು, ಕಿಡ್ನಿ ಥರ
ಅಲ್ಲ ಇದು. ಹಾಗೆ ನೋಡಿದ್ರೆ ಅಮೆಜಾನ್ನ ಜೆಫ್ ಬೆಜೋಸ್, ರಜನಿಕಾಂತ್, ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಇವ್ರ ತಲೆಯಲ್ಲಿ ಕೂದಲಿದೆಯಾ? ಯೋಗಿ ಆದಿತ್ಯನಾಥ್ ಅವರಂತೂ ಅವ್ರು ನೋಡಿದ್ರೆ ಬೇಕಂತಾನೆ ಬೋಳ್ಮಂಡೆ ಮಾಡ್ಕೊಂಡಂಗೆ ಕಾಣುತ್ತೆ ಅವ್ರ ತಲೆ ಅಲ್ವಾ? ಅಷ್ಟೇ ಯಾಕೆ, ಅಮಿತ್ ಶಾ ಅವರು ದೇಶದ 2ನೇ ಅತ್ಯಂತ ಶಕ್ತಿಶಾಲಿ ವ್ಯಕ್ತಿ, ಅವ್ರ ತಲೆಯಲ್ಲಿ ಕೂದಲಿದೆಯಾ? ಇವರೆಲ್ಲ ಕೂದಲಿಲ್ಲ ಅಂತ ಹೇಳಿ ಮನೇಲಿ ಕೂತ್ಕೊಂಡ್ರ ಸಾಧನೆ ಮಾಡಿಲ್ವಾ ಇವರಾರು ಕೂಡ? ಲೈಫಲ್ಲಿ ಎತ್ತರಕ್ಕೆ ಹೋಗ್ಲಿಲ್ವಾ? ಕೆಲವರೆಲ್ಲ ಹಾಗೇನೆ ಬೋಳು ತಲೆಯೇ ಬಿಟ್ಕೊಂಡೆ ಆರಾಮಾಗಿದ್ರು, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ, ನಾವು ಇರೋದೇ ಹೇಗೆ ಅಂತೇಳಿ. ಇನ್ನು ಕೆಲವರೆಲ್ಲ ದೊಡ್ಡ ದೊಡ್ಡ ಸ್ಟಾರ್ಗಳೆಲ್ಲ ವಿಗ್ ಹಾಕ್ಕೊಂಡು ಮ್ಯಾನೇಜ್ ಮಾಡಿಕೊಂಡ್ರು. ಹಾಗಾಗಿ ಸ್ನೇಹಿತರೆ ಇವೆಲ್ಲ ಮೈಂಡ್ ಸೆಟ್ ಮೇಲೆ ಹೋಗುತ್ತೆ. ತೀರಾ ಡಿಪ್ರೆಸ್ ಆಗೋ ವಿಚಾರ ಅಂತೂ ಖಂಡಿತ ಅಲ್ಲ. ನಿಮಗೆ ತುಂಬ ಇಂಪಾರ್ಟೆಂಟ್ ಅಂತ ಅನ್ಸಿದ್ರೆ ಅದನ್ನು ಉಳಿಸ್ಕೊಳ್ಳೋಕೆ ಎಷ್ಟಾಗುತ್ತಷ್ಟು ನಿಮ್ಮ ಪ್ರಯತ್ನವನ್ನು ವೈದ್ಯರ ಸಹಾಯದೊಂದಿಗೆ, ಅದರಲ್ಲೂ ಕೂಡ ಉತ್ತಮ ಗುಣಮಟ್ಟದ ಒಳ್ಳೆ ಹೆಸರಿರೋ ಹಾಗೂ ಪೇಷಂಟ್ ಫ್ರೆಂಡ್ಲಿ ವೈದ್ಯರ ಸಹಾಯದೊಂದಿಗೆ ಅಡ್ರೆಸ್ ಮಾಡೋಕೆ ಟ್ರೈ ಮಾಡಿ. ಆಗಿಲ್ಲ ಅಂತ ಹೇಳಿದ್ರೆ ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದು ಬಿಟ್ಟು ಲೈಫ್ ಕಡೆಗೆ ಫೋಕಸ್ ಮಾಡಬೇಕು ಅಷ್ಟೇ. ಈ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಮಿಸ್ ಇಲ್ಲದೆ ಕಾಮೆಂಟ್ ಮಾಡಿ ತಿಳಿಸಿ. ಪ್ರತಿಯೊಬ್ಬರಿಗೂ ಇದನ್ನು ಶೇರ್ ಮಾಡಿ ಅನ್ನೋದು ನಿಮ್ಮಲ್ಲಿ ನಮ್ಮ ರಿಕ್ವೆಸ್ಟ್. ಕಡೆಯದಾಗಿ ಕ್ವಿಕ್ ರಿಮೈಂಡರ್, ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟಲ್ಲಿ ಡಿಟೋದವರ ಲಿಂಕ್ ಇದೆ. ನೀವಿನ್ನೂ ಕೂಡ ನಿಮಗೆ ನಿಮ್ಮ ಫ್ಯಾಮಿಲಿಗೆ ಹೆಲ್ತ್ ಇನ್ಶೂರೆನ್ಸ್ ಮಾಡಿಸಿಲ್ಲ ಅಂತ ಹೇಳಿದ್ರೆ ಅದನ್ನು ಮಾಡಿಸೋದು ಈಗಿನ ಕಾಲದ ಅನಿವಾರ್ಯತೆ ಸ್ನೇಹಿತರೆ. ಗೌರ್ಮೆಂಟ್ ಯಾವುದೋ ಸ್ಕೀಮ್ ಇದೆ, ನಮ್ಮ ಕಂಪ್ನಿಲಿ ಕೊಡ್ತಾರೆ, ಅದಕ್ಕೆಲ್ಲ ಲಿಮಿಟೇಷನ್ಸ್ ಇರುತ್ತೆ, ಎಷ್ಟು ಅಮೌಂಟ್ ಕೊಡ್ತಾರೆ ಅನ್ನೋದು, ಮತ್ತು ಅದು ಕಂಪ್ನಿಲಿ ಎಷ್ಟು ದಿವಸ ಕೆಲಸ ಮಾಡ್ತೀವಿ ಅಷ್ಟು ದಿವಸ ಸಿಗ್ಬೋದು ಅಷ್ಟೇ ಅಲ್ವಾ? ಹೆಚ್ಚಿನ ಕಡೆ ಹಾಗೆ ಇರೋದು. ಗೌರ್ಮೆಂಟ್ದು ಕೂಡ ಯಾವಾಗ ಏನು ಚೇಂಜ್ ಆಗುತ್ತೆ ಮತ್ತು ಅದರಲ್ಲಿ ಎಷ್ಟು ರೂಲ್ಸ್ ಇರುತ್ತೆ, ಗೌರ್ಮೆಂಟ್ದು ಇನ್ಶೂರೆನ್ಸ್ ತೊಗೊಂಡು ಹಿಡ್ಕೊಂಡು ಹೋದಾಗ ಹಾಸ್ಪಿಟಲ್ನವ್ರು ಹೆಂಗೆ ಟ್ರೀಟ್ ಮಾಡಿ ಎಷ್ಟೆಲ್ಲ ಸಮಸ್ಯೆಗಳನ್ನ ಎದುರಿಸಬೇಕಾಗುತ್ತೆ ನಿಮಗೆ ಗೊತ್ತಿರ್ಬೋದು. ಹಾಗಾಗಿ ಸ್ನೇಹಿತರೆ, ಕೂದಲಿಗೆ ಇಷ್ಟೆಲ್ಲ ತಲೆ ಕೆಡಿಸ್ಕೊಳ್ಳೋರು ನಾವು ಗಂಭೀರ ಆರೋಗ್ಯ ಸಮಸ್ಯೆಗಳು, ಅಪಘಾತಗಳು, ಕಾಯಿಲೆಗಳು, ಅದರಿಂದ ನಮಗೆ ಹಾಸ್ಪಿಟಲ್ ಬಿಲ್ ಲಕ್ಷಾಂತರ ರೂಪಾಯಿ ಬಂದು ಫ್ಯಾಮಿಲಿಗಳನ್ನು ದಿವಾಳಿನೇ ಮಾಡ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ ಅಲ್ವಾ? ಅಷ್ಟು ದುಬಾರಿಯಾಗಿದೆ. ಆದರೆ ಹೆಲ್ತ್ ಇನ್ಶೂರೆನ್ಸ್ ಇತ್ತು ಅಂತ ಹೇಳಿದ್ರೆ ದೇಶದ ಬೆಸ್ಟ್ ಆಫ್ ದಿ ಬೆಸ್ಟ್ ಹಾಸ್ಪಿಟಲ್ಸಲ್ಲಿ ಬೆಸ್ಟ್ ಆಫ್ ದಿ ಬೆಸ್ಟ್ ಟ್ರೀಟ್ಮೆಂಟನ್ನು ಬೆಸ್ಟ್ ಆಫ್ ದಿ ಬೆಸ್ಟ್ ಡಾಕ್ಟರ್ಸ್ ಹತ್ರ ನಿಮ್ಮ ಕೈಯಿಂದ ₹1 ಖರ್ಚು ಮಾಡದೆ ಪಡ್ಕೊಳ್ಳೋಕೆ ಸಾಧ್ಯ ಆಗುತ್ತಲ್ವಾ? ಸೊ ಯಾರಿಂದೂ ಕೂಡ ಮಾಡಿಸಿಲ್ಲ, ಮಿಸ್ ಇಲ್ಲದೆ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ನಲ್ಲಿರೋ ಡಿಟೋ ಲಿಂಕನ್ನು ಚೆಕ್ ಮಾಡಿ ಅವರಿಂದ ಫ್ರೀಯಾಗಿ ಹೆಲ್ಪನ್ನು ಪಡೀರಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.